ನಮಸ್ಕಾರ, ಶುಭೋದಯ. ಈ ಹೊತ್ತಿನ ಪದ್ಯ ಬಹಳ ಸೊಗಸಾಗಿದೆ, ಬದುಕಿಗೊಂದು ಆದರ್ಶವನ್ನು ಕೊಡ್ತಾ ಇದೆ. ಎತ್ತರದ ಬದುಕಿಗೆ, ಬಿಟ್ಟಿರದ ಗುರಿಗೆ, ಎಚ್ಚರದ ನಡೆಗೆ ಹೆಸರು ರವಿ. ಎತ್ತರಿಸು ಬದುಕ, ಬೆಂಬತ್ತು ಗುರಿಯ, ತಪ್ಪದಿರು ನಡೆಯ, ನೀನವನ ತನೆಯ. ಇಲ್ಲಿ ಒಂದು ಲಾಜಿಕ್ ಇದೆ, ಒಂದು ತರ್ಕ ಇದೆ. ಎತ್ತರದ ಬದುಕಿಗೆ, ಬಿಟ್ಟಿರದ ಗುರಿಗೆ, ಎಚ್ಚರದ ನಡೆಗೆ ಹೆಸರು ರವಿ. ರವಿಯಲ್ಲಿ ಇರ್ತಕ್ಕಂಥ ಗುಣಗಳನ್ನು ಮೊದಲಿಗೆ ಪಟ್ಟಿ ಮಾಡ್ತಾ ಇದ್ದೀವಿ. ಒಂದು ಎತ್ತರದ ಬದುಕು, ಎರಡನೇದು ಎಚ್ಚರದ ನಡೆ, ಎರಡನೇದು ಬಿಟ್ಟಿರದ ಗುರಿ, ಬಿಟ್ಟಿರದ ಗುರಿಗೆ, ಮೂರನೇದು ಎಚ್ಚರದ ನಡೆಗೆ. ಇವು ಮೂರು ಅವನ ಗುಣ. ಎತ್ತರದ ಬದುಕು, ಬಿಟ್ಟಿರದ ಗುರಿ, ಎಚ್ಚರದ ನಡೆ. ಬಿಟ್ಟಿರದ ಗುರಿ ಏನು? ಅವನು ಪೂರ್ವದಲ್ಲಿ ಜನಿಸಿ ಪಶ್ಚಿಮದ ಕಡೆಗೆ ಹೋಗ್ತಾ ಇರ್ತಾನೆ. ಯಾವತ್ತೂ ಅವನು ದಿಕ್ಕು ಬದಲಾಯಿಸಲ್ಲ. ಅವನನ್ನು ಆಧಾರವಾಗಿಟ್ಕೊಂಡು ನಾವು ದಿಕ್ಕುಗಳನ್ನು ಲೆಕ್ಕ ಹಾಕ್ತೀವಿ ಹೊರತು ಸೂರ್ಯನ ದಿಕ್ಕು, ಅವನ ಪಥ ಶಾಶ್ವತ. ಹಾಗೆ ಎಚ್ಚರದ ನಡೆ, ಯಾವತ್ತೂ ಸೂರ್ಯೋದಯ ತಪ್ಪಲಿಲ್ಲ. ಆಮೇಲೆ ಸಮಯಕ್ಕೆ ಬರ್ತಾನೆ, ಸಮಯಕ್ಕೆ ಹೊರಡ್ತಾನೆ. ಈ ಮೂರು ಗುಣಗಳಿಗೆ ಒಂದು ಹೆಸರು ಏನಪ್ಪ ಅಂದರೆ ರವಿ. ಇದರಿಂದ ನಾವೇನು ಕಲಿಬೇಕು? ಎತ್ತರಿಸು ಬದುಕ, ನಮ್ಮ ಬದುಕುಗಳನ್ನು ಎತ್ತರಿಸ್ಕೊಳ್ಬೇಕು. ಬೆಂಬತ್ತು ಗುರಿಯ, ನಮಗೆ ಜೀವನದ ಒಂದು ನಿರ್ದಿಷ್ಟ ಗುರಿಯನ್ನಿಟ್ಕೊಂಡು ಅದನ್ನು ನಾವು ಬೆಂಬೆತ್ತಬೇಕಂದ್ರೆ ಅದರ ಬೆನ್ನ ಹಿಂದೆ ನಡಿಬೇಕು. ತಪ್ಪದಿರು ನಡೆಯ, ನಮ್ಮ ನಡೆ ಏನಿದೆ ಅದು ತಪ್ಪಬಾರ್ದು. ಪಂಚತಂತ್ರದಲ್ಲಿ ಒಂದು ಕತೆ ಇದೆಯಲ್ಲ, ಅವನು ಮೇಕೆ ಹೊತ್ಕೊಂಡು ಹೋಗ್ತಾ ಇದ್ದರೆ 4 ಜನ ಕದೀಮರು ಬಂದು ಅವನಿಗೆ ಅದು ಭೂತ, ಅದು ಪಿಶಾಚಿ, ಇನ್ನೊಂದು ಮತ್ತೊಂದು ಅಂತ ಹೇಳಿ ಹೆದರಿಸಿ ಅವನು ಅದನ್ನು ಎತ್ತಾಕ್ಬಿಟ್ಟು ಓಡೋಗ್ಬಿಡ್ತಾನೆ. ಆಮೇಲೆ ಈ ಕಳ್ಳರು ಅದನ್ನು ಕೊಯ್ಕೊಂಡು ತಿಂದ್ಕೊಂಡು ಹಬ್ಬ ಮಾಡ್ತಾರೆ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ? ತಪ್ಪದಿರು ನಡೆಯ. ನಮ್ಮ ನಡೆ, ನಮ್ಮ ಗುರಿ, ನಮ್ಮ ಎತ್ತರವನ್ನು ನಾವು ಕಾಪಾಡಿಕೊಳ್ಬೇಕು. ಯಾಕೆ? ನೀನವನ ತನಯ. ನಾನು, ನೀವು ಎಲ್ಲರೂ ಕೂಡ ನಾವು ಸೂರ್ಯನ ಮಕ್ಕಳೇ, ಸೂರ್ಯನ ತನಯ ಅಂದರೆ ಸೂರ್ಯನ ಮಗ ಅಂತ. ಹೀಗಾಗಿ ಇದು ಇವತ್ತಿನ ಶುಭೋದಯ. ಈ ಒಂದು ಆದರ್ಶವನ್ನು ಇಟ್ಕೊಂಡು ಬದುಕೋಣ. ನಮಸ್ಕಾರ.